ರೇವಣ್ಣವರೇ, ನಮ್ಮ ಡಾಕ್ಟರ್ ಬಗ್ಗೆ ನಿಮ್ಗಿನ್ನು ಈಗ ಅರ್ಥ ಆಗ್ತಾ ಇದೆ. ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ ಶಕ್ತಿ ಇದ್ರೆ ಇವಾಗೆ ತನಿಖೆ ಮಾಡಿಸಿ. NDA ಪಕ್ಷದಿಂದ ಮುಂದೆ ನೀವು ಟಿಕೆಟ್ ತಗೊಂಡ್ಬಿಡಿ, ನೋಡ್ತೀನಿ ಅಂತಕ್ಕಂಥ ಮಾತನ್ನ ಮಾತಾಡಿದ್ರು. ನಿಮ್ಮನ್ನ ಕೇಳಿ ಟಿಕೆಟ್ ತರ್ತಕ್ಕಂಥ ಪರಿಸ್ಥಿತಿ ಅವ್ರಿಗಿಲ್ಲ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೀಗ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯ 13 ಹಳ್ಳಿಗಳ ಕೃಷಿ ಭೂಮಿಯನ್ನು KIADB ಭೂ ಸ್ವಾಧೀನಕ್ಕೆ ವಿರೋಧಿಸಿ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಳೆದ 1 ತಿಂಗಳಿನಿಂದ ನಡೆಯುತ್ತಿರುವ ಪ್ರತಿಭಟನೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಕಳೆದ ವಾರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ರೈತರ ಪರವಾಗಿ ಮಾತನಾಡಿ, ಶಿಡ್ಲಘಟ್ಟ ಶಾಸಕ ಮೇಲೂರು ರವಿಕುಮಾರ್ ರೈತರ ಪರ ಧ್ವನಿ ಎತ್ತಬೇಕಾಗಿತ್ತು ಅಂತ ಹೆಸರು ಪ್ರಸ್ತಾಪ ಮಾಡದೆ ಟೀಕಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಎನ್ನಲಾಗಿದ್ದು, ಇದಕ್ಕೆ ಪ್ರತಿಯಾಗಿ ಶಾಸಕ ಮೇಲೂರು ರವಿಕುಮಾರ್ 2 ದಿನಗಳ ಹಿಂದೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಂಸದ ಸುಧಾಕರ್ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ರು. ಈ ಬೆಳವಣಿಗೆಗೆ ಪ್ರತಿಕ್ರಿಯಿಸಿದ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡರು ಶನಿವಾರ ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ಮೇಲೂರು ರವಿಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಿಲ್ಲಾ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಸಂಸದ ಸುಧಾಕರ್ ವಿರುದ್ಧ ಮಾಡಿರುವ ಆರೋಪಗಳಿಗೆ ಸತ್ಯಾಸತ್ಯತೆ ಇದ್ದರೆ ದಾಖಲೆ ಸಮೇತ ಸಾಬೀತುಪಡಿಸಬೇಕು. ಕೋವಿಡ್ ಹಗರಣ, ಭ್ರಷ್ಟಾಚಾರ ಸೇರಿ ಇತರೆ ಆರೋಪಗಳನ್ನು ಮಾಡಿರುವ ನೀವು ಸಾಕ್ಷ್ಯಗಳೊಂದಿಗೆ ಮುಂದೆ ಬರಬೇಕು. ನಾವು ಚರ್ಚೆಗೆ ಸಿದ್ಧ ಅಂತ ಸವಾಲ್ ಹಾಕಿದ್ರು. ರೈತ ಕುಟುಂಬದಿಂದ ಬಂದಿದ್ದೇನೆ ಅಂತ ಹೇಳಿಕೊಳ್ಳುವ ಶಾಸಕ ಮೇಲೂರು ರವಿಕುಮಾರ್ ತಮ್ಮ ಕ್ಷೇತ್ರದ ರೈತರ ಸಮಸ್ಯೆ ಕೇಳಲು ಪ್ರತಿಭಟನಾ ಸ್ಥಳಕ್ಕೂ ಭೇಟಿ ನೀಡಿಲ್ಲ. ಆದರೆ ನಮ್ಮ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರೈತರ ಪರವಾಗಿ ನಿಂತು ಅವರ ಅಳಲು ಕೇಳಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ವಿಚಾರ ಪ್ರಸ್ತಾಪಿಸಿದ ಅವರು, ನಮ್ಮ ಸಂಸದರು ಈಗ ಟಿಕೆಟ್ ಪಡೆಯುವ ಮಟ್ಟವನ್ನು ದಾಟಿ ಇತರರಿಗೆ ಟಿಕೆಟ್ ಕೊಡಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಪಡೆಯಲು ಅವರು ನಿಮ್ಮ ಬಾಗಿಲಿಗೆ ಬರುವ ಪರಿಸ್ಥಿತಿ ಇಲ್ಲ ಅಂತ ಟಾಂಗ್ ನೀಡಿದ್ರು. ಏನಂತ ನೀವು ಭ್ರಷ್ಟಾಚಾರ ಮಾಡಿದ್ರಿ, ಮೆಡಿಕಲ್ ಕಾಲೇಜ್ ಅಷ್ಟು ಮಾಡಿದ್ರಿ, ನೀರಾವರಿ ಅಷ್ಟು ಮಾಡಿದ್ರಿ, ಕೋವಿಡ್ ಆಗಿ ಅಷ್ಟು ಮಾಡಿದ್ರಿ ಅಂತಕ್ಕಂಥದ್ದು. ರೇವಣ್ಣವರೇ, ನಮ್ಮ ಡಾಕ್ಟರ್ ಬಗ್ಗೆ ನಿಮ್ಗಿನ್ನು ಈಗ ಅರ್ಥ ಆಗ್ತಾ ಇದೆ. ಅವ್ರು 24ನೇ ವಯಸ್ಸಿನಾಗ ರಿಲಯನ್ಸ್ ಕಂಪ್ನಿಯಾಗೆ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. 24ರಲ್ಲಿ ಅವ್ರು 25ಕ್ಕೆ ಟ್ಯಾಕ್ಸ್ ಅನ್ನ ಕಟ್ಕೊಂಡ್ ಬಂದಿರ್ತಕ್ಕಂಥ ಉದ್ಯಮಿ. ಈ ರೀತಿ ಅವರ ಅಭಿವೃದ್ಧಿ, ಅವರ ವೈಯಕ್ತಿಕವಾಗಿ ಅವ್ರೇನು ಇವತ್ತು ನಿನ್ನೆ ಶ್ರೀಮಂತರಾಗಿರ್ತಕ್ಕಂಥವ್ರೇನಾಗ ಇವತ್ತು ನೀವು ಹೇಳಿದ್ರಿ ಕೋವಿಡ್ ಅಲ್ಲಿ ಹಗರಣ ಮಾಡಿದ್ರಿ, ಕುಮಾರಸ್ವಾಮಿ CM ಆದ್ಮೇಲೆ ನಾನು ಅವರ ಕೈಯೋ ಕಾಲು ಹಿಡಿದು ತನಿಖೆ ಮಾಡಿ ಜೈಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವರು ಇವತ್ತು CM ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನ ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಿಕ್ಕೆ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟರ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ. ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥ. ನಮ್ಮ ಡಾಕ್ಟರ್ ಪ್ರತಿಗೋಷ್ಠಿಯನ್ನು ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನ ಹಾಕಿದ್ರು. ನನ್ನ ಹಗರಣ ಇದ್ರೆ ತೆಗಿರಿ ಅಂತಕ್ಕಂಥ ನೇರವಾದಂತ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದ್ರೂ ಮಾಡಿದ್ರೆ ಬರ್ಬೇಕಾಗಿತ್ತು. ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ? ಇತ್ತೆ ರವಣ ಇವಾಗೇ ಏನು ಮಾಡೋಕ್ಕಾಗಿಲ್ಲ. ಆಗೋದಾವಾಗ ನೀವು ತನಿಖೆ ಮಾಡೋದಾವಾಗ ಹಿಂಗೆ. ಈಗ ನೀವು ಶಾಸಕರು ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ ಶಕ್ತಿ ಇದ್ರೆ ಇವಾಗೆ ತನಿಖೆ ಮಾಡಿಸಿ. ಆವಾಗ ಯಾಕೆ ಇನ್ನ 3 ವರ್ಷ, ಇನ್ನ 2 ವರ್ಷ ನಿಮ್ ಕಾಲ ಅವಕಾಶ ಇದೆ. ಅದ್ರ ಜೊತೆಗೆ ಅಲ್ಲಿ ಮಾಡಿದ್ರಿ, ಇಲ್ಲಿ ಮಾಡಿದ್ರಿ, ಬೇನಾಮಿ ಅಂತಕ್ಕಂಥದ್ದು ನೀವು ಮಾಡಿದ್ರಿ ಅಲ್ಲ. ಸ್ವಾಮಿ, ನಿಮಗೆ ಮತ ಕೊಟ್ಟಿರ್ತಕ್ಕಂಥ ರೈತರು ಸುಮಾರು 1115 ಜನ ರೈತರು ಇವತ್ತು ಡಿನೋಟಿಫಿಕೇಶನ್ ಆಗಿದೆ. 815 ಜನ ರೈತರು ನಮ್ಮ ಭೂಮಿಯನ್ನ ಕೊಡಬೇಡಿ, ನಾವು ಜೀವನ ಮಾಡೋದಕ್ಕೆ ಜಾಗ ಇಲ್ಲ ಅಂತಕ್ಕಂಥ ಮನವಿಯನ್ನ ಮಾಡ್ತಾರೆ. ಏನ್ ಮಾಡ್ತಾ ಇದ್ದೀರಿ? ಜಂಕೋಟೆ ಅಂತ ಫಲವತ್ತಾದಂಥ ಭೂಮಿ ರೈತರಿಗೆ ವ್ಯವಸಾಯ ಮಾಡೋದು. ಸರ್ಕಾರಿ ಜಮೀನು, ಈಗ ಒರಡು ಪ್ರದೇಶನೋ ಇಂಥ ಕಡೆ ಇದ್ರೆ ಹೋಗಿ ನೀವು ಕಾರ್ಖಾನೆಗಳನ್ನ ತೆಗೀರಿ, ನಮ್ದೇನು ಅಭ್ಯಂತರ ಇಲ್ಲ. ರೈತರ ಜಮೀನುಗಳನ್ನ ತೆಗೆದು ಕಾರ್ಖಾನೆಗಳು ಮಾಡೋದಕ್ಕೆ ರೈತರನ್ನ ಹಾಳು ಮಾಡೋದು ಕೆಲಸ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಮತ ಕೊಟ್ಟಿರ್ತಕ್ಕಂಥ ಮತದಾರರು ರೈತರು ಇಷ್ಟು ದಿನ ಆಗಿದೆ, ಒಂದು ದಿನ ಆದ್ರೂ ಬಂದು ನೀವು ಆ ಧರಣಿಯಲ್ಲಿ ಭಾಗವಹಿಸಿದ್ದೀರಾ, ಅವ್ರ ಕಷ್ಟ ಸುಖ ವಿಚಾರಿಸಿದ್ದೀರಾ. ಆದ್ರೂ ನಮ್ಮ ಲೋಕಸಭಾ ಸದಸ್ಯರು ಸಂಬಂಧ ಕೊಡದೇ ಇದ್ರು ಸಹ ರೈತರು ಕಷ್ಟದಾಗಿದ್ದಾರೆ ಅಂತಕ್ಕಂಥ ಒಂದೇ ಕಾರಣದಿಂದ ಹೋಗಿ ಭಾಗವಹಿಸಿ ರೈತರಿಗೆ ಸ್ಪಂದನೆ ಮಾಡತಕ್ಕಂಥ ಕೆಲಸ ಆಗಿದೆ. ಇನ್ನೊಂದು ಮಾತು ಹೇಳಿದ್ರಿ, NDA ಪಕ್ಷದಿಂದ ಮುಂದೆ ನೀವು ಟಿಕೆಟ್ ತಗೊಂಡ್ಬಿಡಿ, ನೋಡ್ತೀನಿ ಅಂತಕ್ಕಂಥ ಮಾತನ್ನ ಮಾತಾಡಿದ್ರು. 2013ರಲ್ಲಿ ಸಾಮಾನ್ಯ ಕಾರ್ಯಕರ್ತ
ಯಾವತ್ತು ನಾವು ಗೆಲ್ಬೇಕಂತ ಹೋಗ್ತೀವಿ, ಒಂದೊಂದ್ಸಾರಿ ಸೋಲ್ಬೇಕಾಗುತ್ತೆ. 23ರಲ್ಲಿ ಸೋತಿದ್ವಿ ನಿಜ, ಸೋತಿದ್ರು ಸಹ 1 ವರ್ಷದಾಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ತರ್ತಾರೆ. ಜನ ಆಶೀರ್ವಾದ ಮಾಡಿಲ್ವ? ಅದೇ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 25-28 ಸಾವಿರ ಮತ ಹೆಚ್ಚಿನ ಮತ ಕೊಟ್ಟಿಲ್ವ? ಆ ರೀತಿ ನಿಮ್ಮನ್ನ ಕೇಳಿ ಟಿಕೆಟ್ ತರ್ತಕ್ಕಂಥ ಪರಿಸ್ಥಿತಿ ಅವ್ರಿಗಿಲ್ಲ. ಅವ್ರಿಗೂ 16 ಜನಕ್ಕೆ ಟಿಕೆಟ್ ಕೊಡ್ತಕ್ಕಂಥ ಶಕ್ತಿ ಇದೆ ಅವ್ರಿಗೆ. ನೀನು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನೀನು ಕೇಳ್ಬಿಟ್ಟು ಟಿಕೆಟ್ ತಗೊಬೇಕಂತಕ್ಕಂಥ ಅವಶ್ಯಕತೆ ನಮ್ಮ ಡಾಕ್ಟರ್ಗೆ ಇಲ್ಲ. ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಮಾತನಾಡಿ, ಒಂದು ಮನೆಗೆ 4 ಬಾಗಿಲು ಇರುವಂತೆ 2 ಪಕ್ಷಗಳ ನಾಯಕರಲ್ಲಿ ಭಿನ್ನಾಭಿಪ್ರಾಯಗಳು ಇದ್ರೆ ಕೂತು ಮಾತನಾಡಿ ಬಗೆಹರಿಸಿಕೊಳ್ಬೇಕು. ಪ್ರಸ್ತುತ ದೇಶಕ್ಕೆ ಬಿಜೆಪಿ ಅಗತ್ಯವಾಗಿದೆ. ಈ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿ ನಾಯಕರು ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗೋದು ಸರಿಯಲ್ಲ. ಇಬ್ಬರ ಜಗಳದಿಂದ ಮೂರನೆಯವರಿಗೆ ಲಾಭವಾಗ್ತದೆ ಎಂಬ ಮಾತಿನಂತೆ ಕಾಂಗ್ರೆಸ್ಗೆ ಲಾಭವಾಗುವಂತಹ ಪರಿಸ್ಥಿತಿ ಉಂಟು ಮಾಡಬಾರದು. ಪಕ್ಷದ ನಾಯಕರ ನಡುವೆ ಸಮಸ್ಯೆಗಳಿದ್ರೆ ಕುಳಿತು ಮಾತುಕತೆ ಮೂಲಕ ಪರಿಹರಿಸೋಣ. ಮಾತಿನಲ್ಲಿ ಬಗೆಹರಿದಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಜೆಡಿಎಸ್ ಎನ್ಡಿಎ ಮೈತ್ರಿ ಬೇಡ ಎಂಬ ತೀರ್ಮಾನ ಕೈಗೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಸಿದರು. ಎನ್ಡಿಎ ಅಂತ ಹೇಳಿದ್ರೆ ಇವತ್ತು ಒಂದು ಮನೆಯಲ್ಲಿ ಕೂತು ಒಂದು ಮನೆಯಲ್ಲೇ 4 ಬಾಗಿಲು ಇರುತ್ತೆ. ಎಲ್ಲರ ಮನೆ ದೋಸೆ ಕೂಡ ತೂತೆ. ಆದ್ರೆ ಮನೆ ವಿಚಾರ ಮನೆಯಲ್ಲಿ ಮಾತಾಡ್ಕೊಂಡು ಸೂಕ್ತ. ಮನೆ ಉಳಿಬೇಕು, ಮನೆ ಮರ್ಯಾದೆ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಮಾತಾಡ್ಕೊಳ್ಳೋದು ಸೂಕ್ತ. ಈ ಕೆರ್ಚಾಟ ಅಂತ ಮಾಡೋದಾದ್ರೆ ಹೊರಗಡೆ ಮರ್ಯಾದೆ ಹೋಗ್ತಕ್ಕಂಥದ್ದು ಮನೆಯದೇನೆ. ಆಪೋಸಿಟ್ ಮನೆಯವರು ಕಾಯ್ತಾ ಇರ್ತಾರೆ ಯಾವತ್ತು ಜಗಳ ಆಚೆ ಬರುತ್ತೆ ಅಂತ. ಆ ರೀತಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ಆಗ್ತಾ ಇದೆ. ನಾನು ಇದೇ ನಮ್ಮ ಚೀಮೂಲ ಎಲೆಕ್ಷನ್ ಅಲ್ಲಿ ಎಲ್ಲರೂ ಕರೆದು ನಮ್ಮ ನಾಯಕರನ್ನ ಜೆಡಿಎಸ್ ನಾಯಕರನ್ನು ಕೂಡ ನಾವು ತಂಡ ಮಾಡಿಕೊಂಡು ಎಲೆಕ್ಷನ್ ಮಾಡೋಣ ಅಂತ ನಾನು ಮೀಟಿಂಗ್ ಕರೆದಿದ್ದೆ. ಆದ್ರೆ ಕೆಲವರಿಗೆ ಪ್ರತಿಷ್ಠೆಗಳು ಒಂದ್ ಕಡೆ ಕೂತ್ ಮಾತಾಡಲಿಲ್ಲ. ಅದು ಪರಿಣಾಮವಾಗಿ ಇವತ್ತು ಕಾಂಗ್ರೆಸ್ ಬೋರ್ಡ್ ಅಧ್ಯಕ್ಷ ಆಗಿದೆ. ಅಂದ್ರೆ ನಾವು ಜಗಳ ಮಾಡಿದ್ರೆ ಮೂರನೇ ಒಂದು ಲಾಭ ಆಗ್ತಕ್ಕಂಥದ್ದು ಇದು ಜಾಹೀರಾತಾಗಿದೆ. ನಾನು ಒಂದು ಕಿವಿ ಮಾತು ಹೇಳ್ತೀನಿ ನಮ್ಮ ನಾಯಕರುಗಳಿಗೆ, ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು, ಇವತ್ತು ಮುಂದಿನ ದಿನಗಳಲ್ಲಿ ದೇಶ ಉಳಿಬೇಕು ಅಂತ ಹೇಳಿದ್ರೆ ಬಿಜೆಪಿ ಗಟ್ಟಿಯಾಗಿರ್ಬೇಕು, ಎನ್ಡಿಎ ಗಟ್ಟಿಯಾಗಿರ್ಬೇಕು. ನಿಮ್ಗೇನಾದ್ರೂ ಅಷ್ಟು ದೊರೆದಿದ್ರೆ ಕೈಗಾರಿಕೆಗಳು ತಗೊಬನ್ನಿ ಅಲ್ಲಿ. ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆಗಳು ಬರ್ದಿರ ಮತ್ತೆ ಕೈಗಾರಿಕೆ ಜಮೀನು ತಗೋತೀವಿ ಅಂತ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊತೀವಿ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ, ಯಾರ ಬಗ್ಗೆ ಆದ್ರೂ ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವ್ರ ಯೋಗ್ಯತೆಗಳನ್ನ ಅವ್ರವ್ರ ಅಳ್ಕೊಂಡಂಗಾಗತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗ್ಲಿ, ನಾನೇ ಆಗ್ಲಿ, ಸಂಸದರಾಗ್ಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಮಾತಾಡ್ತಕ್ಕಂಥದ್ದಾದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಜಣ್ಣ, ಆವಲಕೊಂಡರಾಯಪ್ಪ, ಬಾಲಕುಂಟಹಳ್ಳಿ ಗಂಗಾಧರಪ್ಪ, ಕೃಷ್ಣಮೂರ್ತಿ, ಗಂಗೆರೆ ಕಾಲುವೆ ಪ್ರಸಾದ್, ಅನು, ಆನಂದ್, ಗಿರೀಶ್, ಹರಿಸ್ಥಳ, ಹೀರಚಿನ್ನಪ್ಪ, ಹರಿಪುರ, ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು.